ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಾಕ್ರೋಚ್ ಅಭಿಯಾನಕ್ಕೆ ಬ್ರೇಕ್ ಬಿದ್ದಿದೆ. ಸಿಜೆಪಿ ಅಡಿ ಹಮ್ಮಿಕೊಂಡಿದ್ದಂತ ಮಾನವ ಸರಪಳಿಗಿಲ್ಲ ಅವಕಾಶ. ಈ ಮೂಲಕ ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುವ ಕೆಲಸ ಆಯ್ತಾ? ಆ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಾಕ್ರೋಚ್ ಮಾನವ ಸರಪಳಿಗೆ ಅವಕಾಶ ಕೊಡದ ಪೊಲೀಸ್ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡುವಂತಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿರೋದು. ಕಾಂಗ್ರೆಸ್ ವಕ್ತಾರ ಸೂರ್ಯ ಮುಕುಂದರಾಜ್ಗೆ ನೋಟಿಸ್. ಸದ್ಯ ಕಾಕ್ರೋಚ್ ಮಾನವ ಸರಪಳಿಗೆ ಈಗ ಅವಕಾಶ ಇಲ್ಲ. ಕಾರಣ ಸಿಜೈ ಸೂರ್ಯಕಾಂತ್ ಅವರೇನಿದ್ದಾರೆ ಅವರು ಕೊಟ್ಟಂತ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿ, ಅಂದ್ರೆ ನಾವು ಶಾಂತಿಯುತವಾಗಿನೇ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸಿಜೆಪಿ ಕಡೆಯಿಂದ ಪ್ರತಿಭಟನೆಗೆ ಅಂತೇಳಿ ಒಂದು ಮನವಿಯನ್ನ ಕೋರಲಾಗಿತ್ತು. ಆದ್ರೀಗ ಅದಕ್ಕೆ ಅವಕಾಶ ಇಲ್ಲ. ಸಿಜೆಪಿ ಅಡಿ 24ನೇ ತಾರೀಕು ಟೌನ್ ಹಾಲ್ನ ಮುಂಭಾಗ ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಕಾಕ್ರೋಚ್ ಅಭಿಯಾನಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಕಾರಣ ಟೌನ್ ಹಾಲ್ ಮುಂಭಾಗದಲ್ಲಿ ಯಾವುದೇ ಪ್ರತಿಭಟನೆ ಗುಂಪುಗೂಡುವುದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವರು ಕ್ಲಾರಿಟಿ ಕೊಟ್ಟಿರೋದು. ಹಾಗಾದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಅವಕಾಶ ಕೊಡ್ತಿದ್ರಾ? ಆ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾದ ಎಲ್ಲಾ ಖಾತೆಗಳು ಕೂಡ ಹ್ಯಾಕ್ ಆಗಿವೆ. ಅದು ಎಕ್ಸ್ ಖಾತೆ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್, ಯಾವ ಕಡೆನೂ ಕೂಡ ಅವರಿಗೀಗ ಪ್ಲಾಟ್ಫಾರ್ಮ್ ಇಲ್ಲ. ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಇದನ್ನ ಹತ್ತಿಕ್ಕುವಂತ ಪ್ರಯತ್ನ ಆಗ್ತಾ ಇದೆಯಾ? ಆ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಯುವ ಜನತೆಗೆ ಹಾಗಾದ್ರೆ ತಮಗೆ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ತಮ್ಮ ಧ್ವನಿಯನ್ನ ತುಳಿತಾ ಇರೋರು ಅಥವಾ ತಮಗೆ ಈಗ ಅನೇಕ ಸಮಸ್ಯೆಗಳೇನಿದೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಲ್ವಾ, ಬೇಡ್ವಾ? ಅದ್ರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ಚರ್ಚೆ ಶುರುವಾಗಿದೆ. ಒಂದು ಸಿಜೆಪಿ ಪಾರ್ಟಿಯಿಂದ ಅಥವಾ ಒಂದು ಅಕೌಂಟ್ ಇಂದ ಏನಾಗ್ತಾ ಇತ್ತಪ್ಪ, ರಾಷ್ಟ್ರೀಯ ಪಕ್ಷಗಳಿಗೆ ಏನಾಗ್ತಿತ್ತು, ಹಾಗಾದ್ರೆ ಅವ್ರಿಗೆ ಭಯನಾ? ಆ ನಿಟ್ಟಿನಲ್ಲೂ ಕೂಡ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಇನ್ಸ್ಟಾಗ್ರಾಮ್ನಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಬಂದ್ರು ಅನ್ನುವಂಥ ಕಾರಣಕ್ಕೆ ರಾಷ್ಟ್ರೀಯ ಪಾರ್ಟಿಗಳಾಗಿರುವಂಥ ಪಕ್ಷಗಳಿಗೆ ಏನ್ ಎಫೆಕ್ಟ್ ಆಗ್ತಾ ಇತ್ತು, ಏನ್ ತೊಂದರೆ, ಏನ್ ಭದ್ರತಾ ವೈಫಲ್ಯ ಅಥವಾ ಭದ್ರತೆಗೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗ್ತಾ ಇತ್ತು, ಅದ್ರ ಬಗ್ಗೆ ಕ್ಲಾರಿಟಿ ಕೇಳ್ತಿದ್ದಾರೆ ಯುವ ಜನತೆ. ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ಈಗ ಯುವ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ.